ಅದ್ಯಾಕ್ ಗುರು ನಿಮ್ ಹುಡುಗಿ ಯಾವಾಗ್ಲೂ ಪದೇ ಪದೇ ಬರ್ತಾನೆ ಇರ್ತಾಳಪ್ಪ. ಅವ್ಳಿಗೆ ಅದೇನ್ ಬಂದೈತೆ ಒತ್ಕೊಂಡಾಗದು. ಏಯ್ ನಿಂಗೊಂದ್ ಟೈಮ್ ಸೆನ್ಸ್ ಇಲ್ವೇನೋ? ಎಷ್ಟೊತ್ತಿಗೆ ಬರಕ್ ಹೇಳಿದ್ರೆ ಎಷ್ಟೊತ್ತಿಗೆ ಬಂದಿದ್ಯಾ? 3:40 ಕೇಳಿದೆ, 3:42 ಟೈಮು. 2 ನಿಮಿಷಕ್ಕೆ ನಿಮ್ಮ ಅಪ್ಪನ ಮನೆಗೆ ಗಂಟೋಯ್ತಾ? ನಿನ್ ಹತ್ರ ಸ್ವಲ್ಪ ಸೀರಿಯಸ್ ಆಗಿ ಮಾತಾಡ್ಬೇಕು. ಮಾತಾಡು. ಯಾವ ಬೋಳಿ ಮಗ ಬೇಡ ಅಂದವನು? ಸೀರಿಯಸ್ ಅಂತ ಹೇಳ್ದಾನೆ, ಅವನ್ನ ಕಳ್ಸು. ಐ ಹೋಗ. ನಿನ್ ಜೊತೆ ಬಂದಿದ್ದಕ್ಕೆ ಚೇಪ್ ಹೊಡೆದಂಗ ಆಯ್ತು ಬಿಡ. ಈ ರಿಲೇಶನ್ಶಿಪ್ ಎಲ್ಲ ವರ್ಕೌಟ್ ಆಗ್ತಾ ಇಲ್ಲ. ನಿನ್ ಜೊತೆ ಇದ್ದಿದ್ದು ಸಾಕಾಗೋಗಿದೆ. ಬ್ರೇಕಪ್ ಅಯ್ಯೋ ಬ್ರೇಕಪ್ ತಾನೆ ಮಾಡ್ಕೋ. ನನ್ ಚಾಟಕ್ಕೆ ಏನಾಗ್ಬೇಕು? ಇದೇ ಫೈನಲ್ ತಾನೆ. ನಿನ್ ಕಡೆಯಿಂದ ಆಗ್ಲಿ, ನಿನ್ ಚಪ್ರಿ ಫ್ರೆಂಡ್ಸ್ ಕಡೆಯಿಂದ ಆಗ್ಲಿ, ಇನ್ಮೇಲೆ ನನಗೆ ಫೋನ್ ಬರ್ಬಾರ್ದು. 3 ದಿನ ನೀನ್ ತೋರ್ಸೋ ಲಾಯಲ್ಟಿಗೆ 30 ವರ್ಷ ನಿನ್ ಜೊತೆಗಿರ್ತೀನಿ ಅಂತ ಕನ್ಸ್ಕೊಳ್ಬೇಕಾ? ಯಾಕ್ರಿ ಕಡೆ ನಿನ್ ಅಕ್ಕನ್ ಇನ್ನೊಂದ್ಸಲಿ ರೋಡಲ್ಲಿ ಎಲ್ಲಾದ್ರೂ ಕಾಣಿಸ್ಕೊಬಿಟ್ಯಾ ಚಪ್ಲಿ ಕಿತ್ತೋಗುತ್ತೆ. ಅಯ್ಯ ನಿನ್ ಅಕ್ಕನ ಚಪ್ಪಲಿ ಕೊಡ್ಸಿರೋದು ನಾನೇ. ನಿನಗ್ ಮಾನ ಮರ್ಯಾದೆ ಇದ್ರೆ ಆ ಚಪ್ಪಲಿನ ಬಿಟ್ಟು ಹೋಗ್ಬಿಡು. ಏನ್ ಗುರು ತುಂಬಾ ಸೀರಿಯಸ್ ಆಗಿ ಮಾತಾಡ್ಬೇಕು ಅಂತಿದ್ಲು. ಹುಡುಗಿರ್ ಏನಾದ್ರು ಸೀರಿಯಸ್ ಆಗಿ ಮಾತಾಡ್ಬೇಕು ಅಂತ ಕರೆದ್ರೆ ಒಂದಂತೂ ಕನ್ಫರ್ಮ್ ಮಾಡ್ಕೋ, ಅವನಮ್ಮ ನಮ್ಗೆ ಡೆಂಗಿ ದಡ ಕಟ್ಬಿಟ್ಟೆ ಹೋಗೋದು. ಬ್ರೋ ನನಗ್ ಕೇಳ್ದಂಗೆ ಅವಳು ಬಿಟ್ಟೋಗಿರೋದಕ್ಕೆ ನಿನ್ಗೇನ್ ಬೇಜಾರಾಗಿರಲ್ಲ ಅನ್ಕೊಂತೀನಿ. ನಿನ್ ಚಾಟಕ್ ಬೇಜಾರ್ ಮಾಡ್ಕಲ್ಲ. ಅವಳಿಲ್ಲ ಅಂದ್ರೆ ಇನ್ನೊಬ್ಳು, ಪಂಚಲಿಂಗೇಶ್ವರ ಇಲ್ಲ ಅಂದ್ರೆ ಉದಯರಂಗ ಅಷ್ಟೇ. ಅದು ನಿಜನೇ ಗುರು, ಹುಡುಗಿ ಇರ್ಬೇಕು ಆದ್ರೆ ತಲೆ ಆಡಬಾರ್ದು. ವಾದಿಲ್ಲ ವೈಕೆ ಅಂತ ಹೇಳ್ಬಿಡು, ಬಾಯ್ ಚಾ ಕೊಡ್ತೀನಿ.